ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವೀಕು ನಾವು ಮಡಿಕೇರಿಗೆ ಬಂದಿದ್ದೀವಿ. ಯಾಕಂದರೆ ಈ ವೀಕು ಮಡಿಕೇರಿಯಲ್ಲಿ ದಸರಾನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಲಿಕ್ಕಿನ್ ಮತ್ತು ಕುಶಾಲು. ಸೊ ಅದಕ್ಕೆ ಕುಶಾಲ್ ಜೊತೆಗೆ ನಿಂತಿದ್ದೀನಿ. ಬ್ರೋ ಏನು ಬ್ರೋ ಇದು, ಎಲ್ಲಿ ನೋಡಿದ್ರು ರಥಗಳಿದ್ದಾವೆ, ಜನ ಫುಲ್ ಎಲ್ಲ ರೋಡಲ್ಲೂ ಇದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಥಿಂಗ್ ಮಡಿಕೇರಿ ದಸರಾ. ಸೊ ಇದು ಯಾವ ಥರ ಅಂದರೆ, ಇದಕ್ಕೆ ಇತಿಹಾಸ ತಗೊಳ್ಳೋದಂದರೆ ಒಂದು 100 ವರ್ಷಗಳ ಇತಿಹಾಸ ಇದೆ ಮಡಿಕೇರಿ ದಸರಾಕ್ಕೆ. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ 10 ದಶಮಂಟಪಗಳಿದ್ದಾವೆ. ಆ 10 ದಶಮಂಟಪಗಳು ಇವತ್ತು ರಾತ್ರಿ ಶೋಗಳು ಕೊಡ್ತವೆ. ಯಾವ ಥರ ಅಂದರೆ, ಲೈಕ್ 2 ಟ್ಯಾಬ್ಯುಲೋ ತಗೊಂಡು ಆ್ಯಕ್ಷನ್ ಇರುತ್ತೆ, ಒಂದು ಪುರಾಣದ ಒಂದು ಯಾವ್ದಾರ ಒಂದು ಕಥೆಯನ್ನು ತಗೊಂಡು ಅದ್ರ ಮೇಲೆ ಮಾಡ್ತಾ ಇದ್ದಾರೆ ಒಂದು ಶೋ. ಇದು ಮಡಿಕೇರಿ ದಸರಾ ಒಂದು ಶಾರ್ಟ್ ಇಂಟ್ರಡಕ್ಷನ್ ಅಥವಾ ಏನೋ ಹಿನ್ನೆಲೆ ಅಂತ ಹೇಳ್ಬೋದು.
ಶಕ್ತಿಶಾಲಿ. ಈ ಕಾರಣದಿಂದ ಸಾಧ್ಯವಿಲ್ಲ. ಈ ಕೂಡಲೇ ಕೈಲಾಸಕ್ಕೆ ತೆರಳಿ ನನ್ನ ಒಂದು ಮಾಯಾರೂಪಕ್ಕೆ ಹೆದರಿ ಓಡಿಹೋಗಿದ್ದೀಯ. ಶಾರದಾಸಿಯ ಕೈಲಾಸವನ್ನು ವಶಪಡಿಸಿಕೊಂಡು ನಿನ್ನನ್ನು ಮತ್ತು ಆ ಮೂರ್ತಿಗಳ ವಶವನ್ನು ಪಾತಾಳಕ್ಕೆ ಎಳೆದೊಯ್ಯುವೆ. ಎಲೆ ಬುದ್ಧಿಹೀನ ಅಸುರನೇ, ಕೈಲಾಸಕ್ಕೆ ಆಗಮಿಸಿ ಕೈಲಾಸಾಧಿಪತಿಯನ್ನೇ ಅವಹೇಳನ ಮಾಡುತ್ತಿರುವೆಯ. ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗರಿವಿಲ್ಲವೇ? ದೇವಾನು ದೇವತೆಗಳ ಪಡೆಯನ್ನೇ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಷ್ಟು ಸಮರ್ಥನೆ ನೀನು. ಎಲೆ ಹಾಲುದನದ ಬಾಲಕ, ನನ್ನ ಮಾಯಾವಿ ಶಕ್ತಿಯನ್ನು ಅರಿಯದೆ ಹೀಗೆ ಮಾತನಾಡುತ್ತಿರುವಿರಾ? ಇದು ಪಾಶವೇ ಶಕ್ತಿ ಅಸುರ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂತಹ ನನ್ನ ಬಳಿ ನಿಮ್ಮ ಉದ್ದತನಕ್ಕೆ ವ್ಯರ್ಥ ಮಾತುಗಳಿಂದ ಕಾಲಹರಣ ಮಾಡಬೇಡಿ. ಏನು ಮಾಯಾವಿ ಶಕ್ತಿಯೇ? ಪವರ್ ಗೊತ್ತು ನಂಗೆ, ಹೆಸರೇಳು. ಪವರ್ ಗೊತ್ತು ನಂಗೆ, ಹೆಸರೇಳು. ಈ ಕೈಲಾಸವನ್ನು ವಶಪಡಿಸಿಕೊಳ್ಳುವುದು ಅಸಾಧ್ಯದ ಮಾತು. ಎಲೆ ಮಾಯಾವಿಯೇ, ಐರಾವತನನ್ನು ಎದುರಿಸಲು ಮದಕಟ ಮಾಯಾವಿ ರೂಪವನ್ನು ತಾಳಿದ ಹಾಗೆ ನಮ್ಮನ್ನು ಎದುರಿಸಲು ಮೃತ್ಯು ಮಯೂರ ರೂಪದಲ್ಲಿ ಬಂದಿರುವೆಯಾ? ಇವನಿಗೆ ಗೊತ್ತಿಲ್ಲ, ಬೇವತ್ತಿಗೆ ನೋಡಿ ಯಾವ ಥರ ನಿಂಜ ಪವರ್ ಅಲ್ಲ, ನಿಂಜಂಗೆ ಆ ಥರ ಪವರ್ ಸಕಲ ದೇವತೆಗಳ ಶಕ್ತಿಯನ್ನು ನನ್ನ ಮಾಯಾವಿಗೆ ಮತ್ತು ತೋಳುಬಲಕ್ಕೆ ಸವಾಲನ್ನೊಡ್ಡಿಬಿಟ್ಟವನ್ನ. ಜಗತ್ತಿನಲ್ಲಿ ರಕ್ಷಿಸುತ್ತಾನೆ, ರಕ್ಷಿಸು. ಏನಾಯಿತು? ಯಾಕೆಷ್ಟು ಭಯಭೀತನಾಗಿರುವೆ? ನಿನಗೊದಗಿದ ಸಂಕಷ್ಟವಾದರೂ ಏನು? ತಾಯಿ, ನಿಮ್ಮ ದಿವ್ಯ ದರ್ಶನವನ್ನು ಪಡೆದು ಚರಣ ಸ್ಪರ್ಶವನ್ನು ಮಾಡಲು ಕೈಲಾಸಕ್ಕೆ ಆಗಮಿಸಿದ್ದೆ. ಆ ಸಂದರ್ಭದಲ್ಲಿ ಈ ಬಾಲಕರು ನನ್ನನ್ನು ತೊರೆದು ವಿನಾಕಾರಣ ನನ್ನ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದ್ದಾರೆ. ನನ್ನನ್ನು ಇವರಿಂದ ನೀನೇ ರಕ್ಷಿಸುತ್ತಾರೆ, ರಕ್ಷಿಸು. ಮಾತೆ, ಇವನ ಕಪಟ ಮಮತೆಗೆ ಮದ್ದಾಗಿದೆ. ಈ ಧೂರ್ತ ಮಾಯಾವಿಯು ಶಂಭರಾಸುರನ ಆಜ್ಞೆಯಂತೆ ಮೋಸದಿಂದ ತಮ್ಮನ್ನು ಒಲಿಸಿಕೊಂಡು ಅಮೃತವನ್ನು ಪಡೆಯಲು ಇಂದ್ರನನ್ನು ಅಡ್ಡಾಡಿಸಿದ್ದಾನೆ. ತಂದೆಯ ಆಜ್ಞೆಯಂತೆ ನಾವು ಇವನನ್ನು ತಡೆಯಲು ಬಂದಾಗ ತಂದೆಯನ್ನೇ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಂತೆ ಸವಾಲನ್ನೆಸಗಿದ್ದಾನೆ.
ನನ್ನ ರಕ್ಷಣೆಗಿದ್ದ ಜಗನ್ಮಾತೆಯು ಕೂಡ ನನ್ನ ಎದುರಾಳಿಯಾಗುವಲ್ಲ. ಆ ಆನೆಮುಖದ ಬಾಲಕರಿಂದ ನನ್ನ ಅಂತಿಮ ಖಚಿತ. ಏನು ಮಾಡಲಿ ಈಗ? ಇನ್ನು ಮುಂದೆ ನನಗೆ ಯಾವ ಭಯವೂ ಇಲ್ಲದಂತಾಗಿದೆ. ಈ ಪಾತಾಳ ಲೋಕದ ಮಾಯಾಲೋಕಕ್ಕೆ ಆನೆ ಮುಖದ ಬಾಲಕರ ಪ್ರವೇಶವೇ ಅಸಾಧ್ಯ. ಆದಿಪೂಜಿತ ವಿನಾಯಕ ಮಾಯಾವಿ ಮಮತಾಸುರನು ಪಾತಾಳದಲ್ಲಿ ಅರಿತುಕೊಂಡಿರುವನು. ಆ ಅಸುರನನ್ನು ಸಂಹರಿಸಲು ನನ್ನನ್ನು ನಿಮ್ಮ ವಾಹನವನ್ನಾಗಿ ಸ್ವೀಕರಿಸಿ. सृष्टिकर्ताय नमः। ओम चतुर्मुखाय नमः। ओम ब्रह्मदेवाय नमः। ओम सृष्टिकर्ताय नमः। ओम चतुर्मुखाय नमः। ಹಿರಣ್ಯಕಶಿಪು, ನಿನ್ನ ತಪಸ್ಸಿಗೆ ಪ್ರಸನ್ನನಾಗಿ ಬಂದಿರುವೆ. ನಿನ್ನ ಅಭಿಲಾಷೆಯನ್ನು ತಿಳಿಸು. ಆಹಾ ಆಹಾ, ಪ್ರಸನ್ನನಾದೆ. ಹೌದು ತಂದೆ, ಈ ಲೋಕದಲ್ಲಿ ಎಲ್ಲದಕ್ಕೂ ನನ್ನ ಹರಿಯೇ ಕಾರಣ. ಪುತ್ರ ಪ್ರಹ್ಲಾದ, ಯಾಕಪ್ಪ ನಿನಗೆ ಹಠ? ನಿನ್ನ ತಂದೆ ಹೆಸರು ಕೇಳಿದರೆ ಆ ತ್ರಿಮೂರ್ತಿಗಳೇ ಗಡಗಡನೆ ನಡುಗುವರು.
ಹೀಗಿರುವಾಗ ಆ ಗಾಣದ ಹರಿಯ ಮೇಲಿರುವ ಭಕ್ತಿ ಕಣ್ಣೆದುರಿಗಿರುವ ನಿನ್ನ ತಂದೆಯ ಮೇಲೆ ಏಕೆ ಇಲ್ಲ? ಮಗನೇ ಕಾರ್ತವೀರ್ಯಾರ್ಜುನ, ಅದೆಷ್ಟೋ ದೀರ್ಘಕಾಲದಿಂದ ನನ್ನನ್ನು ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದೀಯ. ನಿನ್ನ ಈ ಅನನ್ಯ ಭಕ್ತಿಗೆ ನಾನು ಮೈದೋರಿದ್ದೇನೆ. ಏನು ವರಬೇಕು ಕೇಳು ಕೇಳು. ಧನ್ಯನಾದ ದೇವರ, ಧನ್ಯನಾದ ಸ್ವಾಮಿ. ಈ ಕಠಿಣ ತಪಸ್ಸು ಮಾಡಿದ್ದಕ್ಕೆ ನನ್ನ ಜನ್ಮ ಪಾವನವಾಯಿತು. ನಾನೊಬ್ಬ ಚಕ್ರವರ್ತಿ. ಯುದ್ಧದ ಮುಖೇನ ನನ್ನನ್ನು ಎದುರಿಸುವ ಎದುರಾಳಿಗಳನ್ನು ಸೋಲಿಸುವ ಶಕ್ತಿಯನ್ನು ಕೊಟ್ಟು ಅಜೇಯತ್ವವನ್ನು ಕೊಡುದೇವ. ತಥಾಸ್ತು. ಮಗನೇ, ನಿನ್ನ ಇಚ್ಛೆಯಂತೆ ನಿನಗೆ ಅಪಾರ ಶಕ್ತಿಯ ಪ್ರತೀಕವಾಗಿ ಸಹಸ್ರ ಬಾಹುಗಳನ್ನು ಕರುಣಿಸುತ್ತೇನೆ. ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ಅಜೇಯತೆ ಅಂದರೆ ಮರಣವೇ ಇಲ್ಲವೆಂದಲ್ಲ. ಜಾತಸ್ಯ ಮರಣಂ ಧ್ರುವಂ ಎನ್ನುವ ಹಾಗೆ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕೂಡ ಒಂದು ದಿನ ಮರಣ ಹೊಂದಲೇಬೇಕು. ಅರ್ಜುನ, ನಾನು ಕೊಟ್ಟಂತಹ ವರವನ್ನು ಯಾವಾಗ ನೀನು ದುರುಪಯೋಗ ಪಡಿಸುತ್ತೀಯೋ, ಅಂದರೆ ಗೋ ಬ್ರಾಹ್ಮಣರನ್ನು ಹಿಂಸಿಸತೊಡಗಿದರೆ ಅಂದೇ ನಿನ್ನ ಮರಣ ನಿಶ್ಚಿತ. ಅದು ಕೂಡ ವಿಷ್ಣುವಿನ ಅಂಶದ ಮೂಲಕ ನಿನಗೆ ಮೋಕ್ಷವನ್ನು ಕರುಣಿಸುತ್ತಿದ್ದೇನೆ. ಅದಕ್ಕೆ ಪೂರಕವಾಗಿ ನಿನಗೆ ಸೋಲೆ ಬಾರದಂತೆ ನಿನ್ನ ಎದೆಯಲ್ಲಿ ಅಮೃತ ಕಲಶವನ್ನು ಪ್ರಾಪ್ತಿಸಿದ್ದೇನೆ. ಇದು ಯಾರಿಗೂ ಕೂಡ ಕಾಣುವುದಿಲ್ಲ. ನಿನ್ನಲ್ಲಿ ಅಮೃತ ಕಲಶ ಇದೆ ಎಂದು ಯಾರಿಗೆ ತಿಳಿಯುತ್ತದೆಯೋ ಅವನೇ ನಿನ್ನ ಮರಣಕ್ಕೆ ಕಾರಣನಾಗುತ್ತಾನೆ. ನಿನಗೆ ಶುಭವಾಗಲಿ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಇನ್ನು ನನಗೆ ಏನು ಬೇಕು? ಶತ್ರುಗಳನ್ನು ಸೋಲಿಸುವ ಅಜೇಯತ್ವವನ್ನು ಕರುಣಿಸಿದ್ದಾರೆ ಗುರು ದತ್ತಾತ್ರೇಯರು. ಇನ್ನು ನನಗೆ ಮರಣದ ಭೀತಿ ಇಲ್ಲ. ಇನ್ನು ನನ್ನ ಗಮನ ದಿಗ್ವಿಜಯದ ಕಡೆಗೆ. ನದಿಯಲ್ಲಿ ರಾಣಿಯರೊಂದಿಗೆ ಕಾಲ ಕಳೆಯದೆ ಬಹಳ ಸಮಯವಾಯಿತು. ನಿಮ್ಮೊಂದಿಗಿದ್ದು ನನ್ನ ಮನಸ್ಸು ನಿರಾಳವಾಗಿದೆ. ನಾನು ಇನ್ನು ಮಾಹಿಷ್ಮತಿ ಸಾಮ್ರಾಜ್ಯ ಮಾತ್ರವಲ್ಲದೆ ತ್ರಿಭುವನವನ್ನು ಸಹ ಆಳುವ ಸಮಯ ಬಂದಿದೆ. ನನ್ನ ಈ ಬಾಹುಗಳಿಂದ ನೋಡುವಿರಾ ನನ್ನ ಈ ಬಾಹುಗಳ ಶಕ್ತಿಗಳಿಂದ ಈ ನರ್ಮದಾ ನದಿಯನ್ನೇ ತಡೆದು ನಿಲ್ಲಿಸಬಲ್ಲೆ. ನೋಡುವಿರೇನು? ತಪಸ್ಸನ್ನು ಕೆಡಿಸಿ ನೀನು ತಪ್ಪು ಮಾಡಿಬಿಟ್ಟೆ. ಬಿಡಲಾರೆ, ನಿನ್ನನ್ನು ಬಿಡಲಾರೆ.
ಶಕ್ತಿ ಏಕೆ? ಬಾ ಯುದ್ಧಕ್ಕೆ! ಶಿವನ ಪರಮಭಕ್ತ ರಾವಣನನ್ನು ಜಯಿಸಿದೆ ನಾನು. ಲಂಕಾಧಿಪತಿಯಂತೆ ಲಂಕಾಧಿಪತಿ. ಎಲ್ಲಿ ಹೋಯಿತು ನಿನ್ನ ಪರಾಕ್ರಮ? ನನ್ನ ಸಹಸ್ರ ಭುಜದ ಪರಾಕ್ರಮದ ಮುಂದೆ ನಿನ್ನ 10 ತಲೆಗಳು ತೃಣಕ್ಕೆ ಸಮಾನ. ಅರ್ಜುನನಿಗೆ ವರುಣದೇವನ ನಮಸ್ಕಾರಗಳು. ನಿನಗೆ ಮತ್ತು ರಾವಣೇಶ್ವರರ ನಡುವೆ ಮಹಾಯುದ್ಧವೇ ನಡೆದು ಹೋಯಿತು ಎಂದು ತಿಳಿದು ನಾನು ಇಲ್ಲಿಗೆ ಬಂದೆ. ಕಾರ್ತವೀರ್ಯ, ನಿನ್ನ ಬಂಧನದಲ್ಲಿ ಇರುವ ರಾವಣನನ್ನು ಬಿಡುಗಡೆಗೊಳಿಸು. ವರುಣದೇವ, ಸಾಕು ಮಾಡು ನಿನ್ನ ಮಾತುಗಳನ್ನು. ನೀನು ಹೇಳಿದ ಕೂಡಲೇ ಅವನನ್ನು ಬಿಟ್ಟು ಕಳಿಸಲು ನಾನೇನು ನಿನ್ನ ಚರಣ ಸೇವಕನೇ? ನಿನ್ನ ಬುದ್ಧಿವಾದದ ಮಾತುಗಳು ನನಗೆ ಬೇಡ. ಅದನ್ನು ನಿನ್ನ ಲೋಕದಲ್ಲಿ ಇಟ್ಟುಕೊಳ್ಳು. ಈ ಭೂಮಿಗೆ ನಾನೇ ದೊರೆ. ನನ್ನ ಮಾತೆ ಇಲ್ಲಿ ನಡೆಯುವುದು. ಸಪ್ತ ಲೋಕಗಳು ಕೂಡ ನನ್ನ ಪಾದದ ಅಡಿಯಲ್ಲಿ ಇರಬೇಕು. ಸುರಲೋಕವು ಸತ್ತು ಬಿದ್ದಿರಬೇಕು. ಅಷ್ಟ ದಿಕ್ಪಾಲಕರು ಮಾಹಿಷ್ಮತಿ ಸಾಮ್ರಾಜ್ಯದ ದ್ವಾರ ಪಾಲಕರಾಗಿರಬೇಕು. ಅರ್ಜುನ, ನಿನ್ನ ಅವಸಾನದ ಕಾಲ ಸನ್ನಿಹಿತವಾಗುತ್ತಿದೆ. ನೀನು ನಿನಗೆ ತಿಳಿದ 2 ತಪ್ಪುಗಳನ್ನು ಮಾಡಿವೆ. ಒಂದೊಂದು ದಿನ ಅಹಂಕಾರದಿಂದ ಬೀಗುತ್ತಿರುವ ನಿನ್ನ ಅವಸಾನವನ್ನು ಮಾಡಲು ಶ್ರೀಹರಿಯೇ ಅವತಾರವನ್ನೆತ್ತಿ ನಿನ್ನನ್ನು ಸಂಹರಿಸುವ ಕಾಲ ಬಂದಾಯಿತು. ಎಲೈ ವರುಣ, ನಾನಿರುವಲ್ಲಿಗೆ ಬಂದು ನನ್ನ ಸಂಹಾರದ ವಿಷಯವನ್ನು ನನ್ನ ಬಳಿಯೇ ಮಾತನಾಡುತ್ತಿರುವೆಯಾ? ಎಷ್ಟು ಧೈರ್ಯವಿರಬೇಕು ನಿನಗೆ? ನನ್ನ ಹೊರಬಲದ ಮುಂದೆ ಆ ಯಮನು ಕೂಡ ನನ್ನೊಡನೆ ಯುದ್ಧಕ್ಕೆ ಬಂದರೂ ಅವನು ಸೋತು ಸುಣ್ಣವಾಗುತ್ತಾನೆ. ಇನ್ನು ಮರಣ ಭೀತಿಯೇ ನನಗೆ. ಮರಣ, ತೊಲಗು ತೊಲಗು ಇಲ್ಲಿಂದ. ಮಿತ್ರರೇ, ಮೃಗ ಬೇಟೆಯಾಡುತ್ತಾ ಆಡುತ್ತಾ ಈ ಕಾಡದಾರಿಯಲ್ಲಿ ಅದೆಷ್ಟೋ ದೂರ ಕ್ರಮಿಸಿದ್ದೇವೆ. ಬೇಟೆಯಾಡಿ ದಣಿವಾಗಿದೆ. ಹಸಿರು ತೃಷೆ ಕಾಡುತ್ತಿದೆ. ಏನು ಮಾಡುವುದು? ಅಣತಿ ದೂರದಲ್ಲಿ ಒಂದು ಆಶ್ರಮ ಕಾಣುತ್ತಿದೆ. ನಾವೆಲ್ಲರೂ ಅಲ್ಲಿಗೆ ಹೋಗೋಣ, ಬನ್ನಿ. ಸ್ವಾಮಿ, ಇಂದು ವಾತಾವರಣದಲ್ಲಿ ಏನೋ ಅಶಾಂತಿಯ ಛಾಯೆ ಕಾಣುತ್ತಿದೆಯಲ್ಲ? ಹೌದು ರೇಣುಕ, ಏನೋ ಅಪಶಕುನದ ಛಾಯೆ ಇದೆ. ಏನೋ ಸಂಭವಿಸುವ ಛಾಯೆ ಕಾಣುತ್ತಿದೆ. ಏನು ನಡೆದರೂ ಸಹ ಅದು ವಿಧಿಲಿಕ್ಕೆ. ಚಿಂತಿಸಬೇಡ. ಓಹ್ ಮಹಾರಾಜರು, ಈ ಜಮದಗ್ನಿಯ ಆಶ್ರಮಕ್ಕೆ ಬರಬೇಕು. ನೀವು
ನೀವು ಆಶ್ರಮಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು ಮಹಾರಾಜರೇ. ಭೇಟಿಗೆಂದು ನಾನು ನನ್ನ ಮಿತ್ರರೊಂದಿಗೆ ಕಾಡಿಗೆ ಬಂದಿದ್ದೆ. ತಡಿವೆ ಹಸಿವೆ ಎರಡೂ ಬಾಧಿಸತೊಡಗಿತು. ನಿಮ್ಮ ಆಶ್ರಮವನ್ನು ಕಂಡು ಇತ್ತ ಕಡೆ ಬಂದೆವು. ಖಂಡಿತ. ಮೊದಲಿಗೆ ಈ ಕ್ಷೀರವನ್ನು ಸ್ವೀಕರಿಸಿ. ಆಹಾ, ಇಂತಹ ಅಮೃತದಂತಹ ಕ್ಷೀರವನ್ನು ನಾನೆಂದಿಗೂ ಸೇವಿಸಿರಲಿಲ್ಲ. ಇಂತಹ ಕ್ಷೀರವು ಎಲ್ಲಿ ಲಭಿಸಿತು ನಿಮಗೆ ಮುನಿವರಿಯರೇ? ಮಹಾರಾಜ, ಇವಳು ಕಾಮದೇವಿ, ಕಪಿಲೆ ಎಂಬುದಾಗಿ ಇವಳ ಹೆಸರು. ನಾವು ಮಾಡಿದ ಯಾಗ ಹಾಗೂ ಸತ್ಕರ್ಮಗಳ ಫಲವಾಗಿ ಇಂದ್ರನಿಂದ ಉಡುಗೊರೆಯಾಗಿ ನೀಡಲ್ಪಟ್ಟವಳು. ಇವಳು ಯಾವುದೇ ರೀತಿಯ ಮನದ ಇಚ್ಛೆಯನ್ನು ಹೆಚ್ಚಿಸಿದರು ಕ್ಷಣ ಮಾತ್ರದಲ್ಲಿ ನೀಡುವ ಕಾಮದೇವಿ. ಇವಳು ಅಮೃತರೂಪಿ. ಏನು ಈ ಕಾಮಧೇನುವಿನಲ್ಲಿ ಅಷ್ಟೊಂದು ಶಕ್ತಿ ಇದೆ? ಈ ಕಾಮಧೇನು ಆಶ್ರಮದಲ್ಲಿ ಇರುವುದಕ್ಕಿಂತ ನನ್ನ ಸಾಮ್ರಾಜ್ಯದಲ್ಲಿ ಇರುವುದೇ ಒಳ್ಳೆಯದು. ಈಗಿಂದೀಗಲೇ ಈ ಕಾಮಧೇನುವನ್ನು ನನಗೆ ಕೊಟ್ಟು ಬಿಡು. ರಾಜನೇ, ಅದೊಂದು ಮಾತು ಕೇಳಬೇಡಿ. ನಾನು ಖಂಡಿತವಾಗಿಯೂ ನೀಡುವುದಿಲ್ಲ. ಏನು, ನನಗೆ ನೀಡುವುದಿಲ್ಲವೇ? 3 ಲೋಕಗಳನ್ನೇ ಗೆಲ್ಲಬಲ್ಲ ಈ ಚಕ್ರವರ್ತಿಗೆ ಇಲ್ಲ ಎನ್ನುವೆಯಾ? ಆ ಕಾಮಧೇನುವನ್ನು ಹೇಗೆ ಪಡೆಯಬೇಕೆಂದು ನನಗೆ ತಿಳಿದಿದೆ. ನನ್ನ ಆಜ್ಞೆಗೆ ಮೀರಿದವರ ಶಿರ ನೆಲಕ್ಕೆ ಉರುಳಲಿ. ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ ರಾಮ, ಪರಶುರಾಮ, ಬಾ ಮಗನೇ, ಬಾ. ಮಗನೇ, ಏನನ್ನು ಹೇಳಲಿ? ಈ ದಿನ ಆಶ್ರಮಕ್ಕೆ ಕಾರ್ತವೀರ್ಯಾರ್ಜುನ ಎಂಬ ರಾಜ ಬಂದಿದ್ದ. ನಾವು ನೀಡಿದ ಆತಿಥ್ಯವನ್ನು ಸ್ವೀಕರಿಸಿದ್ದಲ್ಲದೆ ನಿನ್ನ ತಂದೆಯನ್ನು ಕೊಂದು ಆಶ್ರಮದ ಜೀವಾಳವಾದ ಕಾಮಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿದ್ದಾನೆ. ಆ ಅಧರ್ಮಿಯನ್ನು ತಡೆಯಲು ನಮ್ಮಿಂದ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಹೋಗು ರಾಮ, ಹೋಗು. ಆ ದುಷ್ಟನ ಸಂಹಾರ ನಿನ್ನಿಂದಲೇ ಆಗಬೇಕು. ಆ ಪರಶುವನ ಚರಣಗಳಿಗೆ ಶರಣಾಗು. ಹೋಗು, ಜಯಶಾಲಿಯಾಗಿ ಬಾ. ನಿಮ್ಮ ಆಶೀರ್ವಾದ ಇರಲಿ ಮಾತೆ. ನನ್ನ ತಂದೆಯನ್ನು ಕೊಂದ ಅವನನ್ನು ನಾನು ಸುಮ್ಮನೆ ಬಿಡಲಾರೆ. ಪರಮೇಶ್ವರ, ಪರಮೇಶ್ವರ, ಪರಮೇಶ್ವರ. ಭಾರ್ಗವರಾಮ, ಪ್ರಭು, ಪರಮೇಶ್ವರ, ಧರ್ಮವೆತ್ತ ಈ ನಾಡಿನಲ್ಲಿ ಅಧರ್ಮವು ತಾಂಡವವಾಡುತ್ತಿದೆ. ನಡೆದಂತಹ ಅನ್ಯಾಯವನ್ನು ನೋಡಿ ನೀವು ಸುಮ್ಮನಿರುವೆಯಾ? ಭಾರ್ಗವರಾಮ, ನಿನ್ನ ನೋವು ಕೋಪ ಎಲ್ಲವೂ ನನಗೆ ಅರ್ಥವಾಗುತ್ತಿದೆ. ನಾನು ನೀಡಿದಂತಹ ದಿವ್ಯಾಸ್ತ್ರ ಪರಶುವನ್ನು ಉಪಯೋಗಿಸುವ ಸಮಯ ಬಂದಿದೆ. ಅರ್ಜುನನಿಗೆ ಗುರು ದತ್ತಾತ್ರೇಯರು ಅವನ ಎದೆಯ ಭಾಗದಲ್ಲಿ ಅಮೃತ ಕಲಶವನ್ನು ಸ್ಥಾಪನೆ ಮಾಡಿದ್ದಾರೆ. ಪರಶುವಿನಿಂದ ಕಾರ್ತವೀರ್ಯಾರ್ಜುನನ ಎದೆಯಲ್ಲಿರುವಂತಹ ಅಮೃತ ಕಲಶವನ್ನು ಹೊರತೆಗೆದು ಅಧರ್ಮವನ್ನು ಕೊಂದು ಧರ್ಮದ ಸಮತೋಲನವನ್ನು ಮಾಡು. ವಿಜಯೀ ಭವ.
ನೀವು ಹೇಳುತ್ತಿರುವ ಆಶ್ರಮದ ಕಾಮಧೇನು ಅದು ಈಗ ನನ್ನ ಸೊತ್ತು. ಯಾವುದೇ ಕಾರಣಕ್ಕೂ ಅದನ್ನು ಹಿಂದಿರುಗಿಸುವ ಮಾತೇ ಇಲ್ಲ. ನಿನಗೆ ಕಾಮಧೇನು ಬೇಕೇ ಎಂದಿದ್ದಲ್ಲಿ ಮೊದಲು ನನ್ನನ್ನು ಎದುರಿಸಿ ಸೋಲಿಸು. ಇಲ್ಲದಿದ್ದರೆ ನನಗೆ ಶರಣಾಗಿ ನನ್ನ ಚರಣ ಸೇವಕನಾಗು. ಕಾರ್ತವೀರ್ಯ, ಯಾವ ಯಾವ ವರಪ್ರದಾನದಿಂದ ಧರ್ಮದಿಂದ ಅಧರ್ಮದ ಹಾದಿಯನ್ನು ಹಿಡಿದಿದ್ದೀಯ, ಅದೇ ಶಕ್ತಿಯನ್ನು ನಾನು ನನ್ನ ದಿವ್ಯಾಸ್ತ್ರವಾದ ಪರಶುವಿನಿಂದ ಅಂತ್ಯಗೊಳಿಸುವೆ. ನೋಡು ನೋಡು ನನ್ನ ಕ್ರೋಧದ ಜ್ವಾಲಾಗ್ನಿಯನ್ನು. ಬಾ ಬಾ ಯುದ್ಧಕ್ಕೆ. ಇದೋ ನೋಡು, ನಿನ್ನನ್ನು ಎದುರಿಸಲು ನನ್ನ ಅಜಾತ ಬಾಹುಗಳ ವಿಶಾಲ ರೂಪವನ್ನು ತಾಳುತ್ತೇನೆ. ಧೈರ್ಯವಿದ್ದರೆ ಎದುರಿಸು. ಬಾ. ಶಾಂತನಾಗು ಪರಶುರಾಮ, ಶಾಂತನಾಗು. ಶ್ರೀಹರಿಯ ಅವತಾರ ರೂಪನಾಗಿ ನೀನು ಪರಶುರಾಮನ ರೂಪದಲ್ಲಿ ಧರೆಗೆ ಬಂದೆ. ಪರಮಾತ್ಮ ಶ್ರೀಹರಿ ನಿನ್ನ ನಿಜ ರೂಪವಾದ ದಶಾವತಾರದ ರೂಪ ಧರಿಸುದೇವ, ದಶಾವತಾರ ಧರಿಸು. ಮಡಿಕೇರಿ ದಸರಾನ ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದರಿಂದ ನಾವು ಮಡಿಕೇರಿ 2025 ದಸರಾವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್, ಇನ್ನೇನಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೆಲ್ ಬಟನ್ನ ಹಾಕಿ ಹೊಡೀರಿ.